ಈ ಗರ್ಲ್ ಫ್ರೆಂಡ್ಸ್ ಗಳಿಂದನೇ ಚಿಕ್ಕ ವಿಷಯನೂ ದೊಡ್ಡದಾಗಿ ಕಿರಿಕ್ ಆಗುತ್ತಂತೆ. ಎಷ್ಟೊಂದು ವಿಚಾರಗಳು ನಾವೆಲ್ಲ ಎಕ್ಸಾಂಪಲ್ ಆಗಿ ನಾವು ನೋಡಿರ್ತೀವಿ ಅಂತ ಅನ್ಕೊಳ್ಳೋಣ. ಕಾಲೇಜಲ್ಲೇ ಜಾಸ್ತಿ ಈ ತರ ಕಿರಿಕ್ಗಳು ನಡೆಯುತ್ತೆ. ಎಲ್ಲಾ ಪ್ರೊಫೆಷನ್ ಅಲ್ಲೂ ಕೂಡ ಇದು ನಡೀಬಹುದೇನೋ ಗೊತ್ತಿಲ್ಲ ನಮ್ಗೆ. ಇದು ಕೆಲವರ ವಾದ ಆಗಿದೆ. ಹೆಂಗೆ ಅಂತಂದ್ರೆ ಗುರು, ನಾವ್ ಯಾವ್ದೋ ಒಂದು ಹುಡುಗಿನ ಡೌಡಿತಾ ಇರ್ತೀವಿ ಅನ್ಕೊಳ್ಳಿ, ಅವಳು ಹುಡುಗಿನ ಮೆಚ್ಚುವುದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಇನ್ನೊಬ್ರತೆ ಕಿರಿಕ್ ಮಾಡ್ತೀವಿ. ಅವಳಿಗೆ ಯಾರೋ ಏನೋ ಅಂದ ಅಂತ ಅನ್ಬಿಟ್ಟು ನಾವು ಅವನ ಮೇಲೆ ಎಗರಾಡ್ತೀವಿ, ಕೂಗಾಡ್ತೀವಿ, ಕಿರ್ಚಾಡ್ತೀವಿ, ಹೊಡೆದಾಡ್ತೀವಿ, ಕಂಪ್ಲೇಂಟ್ ಮತ್ತೊಂದೆಲ್ಲ ದೊಡ್ಡ ಸೀನ್ ಆಗೋಗುತ್ತೆ. ಅಂದ್ರೆ ಇದನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೇಕಾಗಿರೋದನ್ನ ನಾವೇನ್ ಮಾಡ್ತೀವಿ, ಕಾಂಪ್ಲಿಕೇಟ್ ಮಾಡ್ಕೊಂತ ಇದೀವಿ. ನಾವು ಹುಡುಗರದೇ ದೊಡ್ಡ ತಪ್ಪು ಗುರು. ಈ ವಿಚಾರದಲ್ಲಿ ಹುಡುಗಿರನ್ನ ನಂಬಕ್ ಹೋಗ್ಬಾರ್ದು. ಪ್ರೀತಿ ಪ್ರೇಮ ವಿಚಾರದಲ್ಲಂತೂ ಅವ್ರವ್ರ ಹುಡುಗ ಹುಡುಗಿರಿಗೆ ಬಿಟ್ಟಿರುತ್ತೆ. ಆದ್ರೆ ಕಿರಿಕ್ ವಿಚಾರದಲ್ಲಂತೂ ನಿಜವಾಗ್ಲೂ ಹುಡುಗರು ಸಾಲ್ವ್ ಮಾಡ್ಕೊಬೇಕಾಗುತ್ತೆ. ಹುಡುಗಿ ಏನೋ ಬಂದ್ ಹೇಳ್ಬಿಡ್ಲು, ಫಿಟ್ಟಿಂಗ್ ಇಟ್ಬಿಡ್ಲು, ನಂಗೆ ಟಾರ್ಚರ್ ಕೊಡ್ತಾನೆ, ನಂಗೆ ಹಿಂಗ್ ಟಾರ್ಚರ್ ಕೊಡ್ತಾನೆ ಅಂತ ಏನಾದ್ರು ಫಾರ್ ಎಕ್ಸಾಂಪಲ್ ಹೇಳಿದ್ರೆ, ಅವಾಗ ನಾವು ಹುಡುಗರೆಲ್ಲ ಏನ್ ಮಾಡ್ಬೇಕು, ಕಿಲಾಡಿತನವಾಗಿ ಯೋಚನೆ ಮಾಡ್ಬಿಟ್ಟು ಆ ಹುಡುಗಿನ ಎಲ್ಲ ಒಂದ್ ಕಡೆ ನಿಲ್ಲಿಸ್ಬಿಟ್ಟು, ನೋಡಮ್ಮ ಈ ತರ ಹಿಂಗ್ ಕೊಡ್ತೀವಿ, ಹಿಂಗೆ ಮಾಡಬೇಡಮ್ಮ, ಹುಡುಗಿಗೋಸ್ಕರ ನಾವು ಕಿರಿಕ್ ಮಾಡೋದ್ ಬೇಡ, ನೀನು ಅವಳಿನ ಮೇಲೆ ಟಾರ್ಚರ್ ಕೊಬೇಡ ಅಂದ್ಬಿಟ್ಟು ಹೇಳ್ಬಿಟ್ಟು ಹುಡುಗರ ಅಲ್ಲೇ ಸಮಾಧಾನ ಮಾಡ್ಕೊಂಡ್ರೆ ಓಕೆ. ಅದು ಅತಿರೇಕಕ್ಕೆ ಹೋದಾಗ ಬೇರೆ ಸ್ಟೆಪ್ ಅವ್ರವ್ರು ತಗೋಬೇಕು, ಅವ್ರವ್ರ ನಿರ್ಧಾರ ಆಗಿರುತ್ತೆ ಅಂತ ಕೆಲವರ ವಾದ. ಆ ಹುಡುಗಿಗೆ ಯಾರೋ ಏನೋ ಅಂತ ಅನ್ಬಿಟ್ಟು ನಾವು ಏನ್ ಮಾಡ್ತೀವಿ, ನಮ್ಮ ಹುಡುಗಿಗೆ ಅನ್ಬಿಟ್ಟು ನಾ ಬಿಡಬಾರ್ದವ್ನ ಹಂಗೆ ಹಿಂಗೆ ಅಂತ ಅನ್ಕೊಂಡ್ ಬೇಜಾನ್ ಕಿರಿಕ್ ಮಾಡ್ತಿರ್ತೀವಿ. ಆದ್ರೆ ಇಲ್ಲಿ ಹೊಡೆದಾಡೋದೇ ದೊಡ್ಡ ಮುಖ್ಯ ಆಗಿರುತ್ತೆ. ಇಲ್ಲಿ ಚಿಕ್ಕ ವಿಚಾರಕ್ಕೆ ಕೋರ್ಟ್ ಮೆಟ್ಟಿಲುಗಳಿಗೆ ಹೋಗ್ಬೇಕಾಗುತ್ತೆ. ಕಾಲೇಜಲ್ಲಿ ಮತ್ತೆ ಬೇರೆ ಬೇರೆ ವರ್ಕಿಂಗ್ ಪ್ಲೇಸಸ್ ಅಲ್ಲೂ ಕೂಡ ಈ ತರ ನಡೀತಿದ್ಯಂತೆ ಅನ್ನೋದು ಕೆಲವೊಂದು ಮಾಹಿತಿ ನಮಗೂ ಬಂದು. ಯಾಕಂದ್ರೆ ಸೊ ಕಾಲೇಜಲ್ಲೇ ಜಾಸ್ತಿ ಈ ತರ ನಡೆಯೋದು. ಅವ್ರ ಲವರ್ ನ ಯಾರೋ ಇನ್ನೊಬ್ಬ ಕೆಣಕೋದು, ಅವ್ರ ಲವರ್ ಯಾರೋ ಒಬ್ಬ ಮೆಸೇಜ್ ಮಾಡೋದು ಇದ್ದೇ ಇರುತ್ತದು. ಅದ್ ಮೆಸೇಜ್ ಮಾಡಿದಾಗ್ಲೇ ಕಿರಿಕ್ಗಳು ಜಾಸ್ತಿ ಆಗಿರುತ್ತೆ. ಹುಡುಗಿರ್ ವಿಚಾರದಲ್ಲಿ ಯಾರು ಕಿರಿಕ್ ಮಾಡ್ಕೊಳಕ್ ಹೋಗ್ಬಾರ್ದು. ದೊಡ್ಡ ಇಶ್ಯೂ ಆಯ್ತು ಅಂತಂದ್ರೆ ಅದ್ ನಾಳೆ ದಿನ ಏನಾಗುತ್ತೆ, ಯಾವ ಹಂತಕ್ಕೆ ಬೇಕಾದ್ರೆ ಹೋಗಿ ನಿಲ್ಬಹುದು. ನಾನೇ ಕಿಲಾಡಿ, ನಾನೇ ಕತ್ತರ್ನಾಕು ಅನ್ಕೊಂಡ್ರೆ ಅದೇನು ಮಾಡಕ್ ಆಗಲ್ಲ. ಕಾಲು ಮುಂದೆ ನಾವೆಲ್ಲ ಏನು ಇಲ್ಲ. ಕಾಲೇಜ್ ಸ್ಟೂಡೆಂಟ್ಸ್ ನೀವೇನೇ ಕಮ್ಮ ಬರ್ತೀರಾ, ಓದಕ್ ಹೋಗ್ಬಿಡ್ರಿ. ಅಥವಾ ನಿಮ್ಗೆ ಅಲ್ಲೇ ಡೌಗಳು ಸಿಗ್ತದೆ, ಚೆನ್ನಾಗಿ ಅಲ್ಲೇ ಈಗಳು ಅವ್ಗಳು ಜನ ಇರಿ. ಅದ್ ಬಿಟ್ಬಿಟ್ಟು ನನ್ಗೆ ಅವ್ನು ಹಂಗೆ ಕೆಣಕ್ತೇನೆ, ನಾನು ಇವ್ನು ಹಿಂಗೆ ಕೆಣಕ್ತೇನೆ ಅಂತ ಫಿಟ್ಟಿಂಗ್ ಇಡೋದು ಇರ್ತೀರಾ, ಇಡ್ಕೊಳ್ಳಿ, ಅದ್ ನಿಮಗ್ ಬಿಟ್ಟಿರೋದು. ಆದ್ರೆ ಫಿಟ್ಟಿಂಗ್ ಇಟ್ಬಿಟ್ಟು ಚುಚ್ಬೇಡಿ, ಅವ್ನ್ ಹೊಡಿಯೋ, ಅವ್ನ್ ಹಂಗ್ ಮಾಡೋ, ಆತರ ಎಲ್ಲ ಹೇಳಕ್ ಹೋಗ್ಬೇಡ್ರಮ್ಮ. ಹುಡುಗರು ಶಾರ್ಟ್ ಟೆಂಪರ್ಗಳಮ್ಮ, ನಿಮ್ಗೆ ಗೊತ್ತಿಲ್ಲ. ಹುಡುಗರು ರೊಚ್ಗೆದ್ರೆ ಏನ್ ಬೇಕಾಲ ಮಾಡಿ ಸಾಧಿಸ್ತಾರೆ. ಬಿಲಿಯನಿಯರ್ ಆಗಿದ್ದಕ್ಕೆ ರೊಚ್ಗೆದ್ದೆ ಅವ್ರಿಗೆಲ್ಲ ಆ ರೇಂಜ್ ದುಡ್ಡು ಮಾಡಕ್ ಸಾಧ್ಯ ಆಗುತ್ತೆ ಅಂದ್ಮೇಲೆ ಹೊಡಿಯಕ್ ಆಗಲ್ವಾ, ಹೊಡೆದ್ ಬಿಡ್ತಾರೆ. ಅದೆಲ್ಲ ಮಾಡಕ್ ಹೋಗ್ಬೇಡ್ರಿ. ನೀವು ಕೂಡ ಕುಮ್ಮಗಳು ಕೊಡಕ್ ಹೋಗ್ಬಿಟ್ರಿ. ಈ ತರ ಹಿಂಗ್ ಸೀನ್ ಆಗ್ಬಿಟ್ಟಿದೆ. ಇದನ್ನ ಸಾಲ್ವ್ ಮಾಡೋದು ಹೆಂಗೆ ಅಂತ ಕೇಳಿ, ಅವ್ನ ಹೊಡೆದಾಕ ಸರ್ವನಾಶ ಮಾಡ್ರು ಅಂತೆಲ್ಲ ಕಾಲೇಜ್ ಕೆಲವು ಹೆಣ್ಮಕ್ಳುಗಳು ಈ ತರ ಮಾಡ್ತಿದಾರಲ್ಲ, ಯಾರ್ಯಾರು ಮಾಡ್ತಾರಲ್ಲ ಇದು ಅವ್ರಿಗೆ ಹೇಳ್ತಾ ಇರೋದು. ಎಲ್ಲರೂ ಹೇಳ್ತಾ ಇಲ್ಲ, ನಾನು ಟಾರ್ಗೆಟ್ ಮಾಡಿ ಯಾರಿಗೂ ಹೇಳ್ತಾ ಇಲ್ಲ, ಯಾವ ಕಾಲೇಜ್ ಸ್ಟೂಡೆಂಟ್ಸ್ ಗಳಿಗೆ ನಾನು ಹೇಳ್ತಾ ಇಲ್ಲ. ಇದು ನಿಮ್ಮಪ್ಪ ಅಮ್ಮಂಗ್ ವಿಷಯ ಕೊಡಕ್ ಹೋಗ್ಬೇಡಿ ಈ ವಿಚಾರದಲ್ಲಿ. ಇನ್ನ ನಂಬ್ಕೊಂಬಂದ್ ಯಾವ್ದೋ ಒಂದು ಹುಡುಗ ಸಪೋರ್ಟ್ ಮಾಡಕ್ ಬಂದಿರ್ತಾನೆ, ಆ ಸಪೋರ್ಟ್ ಮಾಡೋ ನಾವು ಕಮ್ಮಿ ಅನ್ಸಂಗ್ ಮಾತ್ರ ಮಾಡಕ್ ಹೋಗ್ಬೇಡಿ. ನಿಮ್ಮ ಅದ್ಬಸ್ತಲ್ಲಿ ನೀವಿರಿ. ಅದ್ ಬಿಟ್ಬಿಟ್ಟು ಇನ್ನೊಬ್ಬರನ್ನ ಮೆಚ್ಚೋದಕ್ಕೋ ಅಥವಾ ನೀವೇ ದೊಡ್ಡ ಸುಂದ್ರಿ ಅಂತಾನು ತೋರ್ಸ್ಕೊಳಕ್ ಹೋಗ್ಬೇಡಿ. ಈ ವಿಡಿಯೋ ಮುಖಾಂತರ ಯಾರಿಗೂ ಹರ್ಟ್ ಮಾಡ್ಬೇಕಂತ ನನ್ನ ಉದ್ದೇಶ ಅಲ್ವೇ ಅಲ್ಲ. ಫಸ್ಟ್ ಆಫ್ ಆಲ್ ನನ್ನ ಕಾಲೇಜ್ ನಲ್ಲಿ ನಡೀತಾ ಇರ್ತಕ್ಕಂಥ ಇದು ವಿಚಾರ, ಇದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಇದು ಹುಡುಗಿಗೋಸ್ಕರ ದೊಡ್ಡ ಕಿರಿಕ್ಗಳಾಗಿದೆ. ಪ್ರಾಬ್ಲಮ್ ನ ಹೆಂಗ್ ಸಾಲ್ವ್ ಮಾಡ್ತೀರಾ ಅನ್ನೋದು ನಿಮ್ಮಲ್ಲಿ ಬಿಟ್ಟಿರುತ್ತೆ. ಹೆಂಗಿದ್ರು ನೀವು ಸ್ಟೂಡೆಂಟ್ ಅಲ್ವಾ, ಓದ್ತಿರ್ತೀರಾ. ಕಾಲೇಜ್ ಸ್ಟೂಡೆಂಟ್ ಆಗಿರೋದ್ಮೇಲೆ ಮ್ಯಾಥಮೆಟಿಕ್ಸ್ ನಿಮ್ಗೆಲ್ಲ ಗೊತ್ತಿರುತ್ತೆ. ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಒಂದಿರುತ್ತೆ. ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದ್ ನೋಡ್ಕೊಳ್ಳಿ. ಇವತ್ತು ಪ್ರಾಬ್ಲಮ್ ನ ಜಾಸ್ತಿ ಕ್ರಿಯೇಟ್ ಮಾಡಕ್ ಹೋಗ್ಬೇಡಿ. ಫಾರ್ಮುಲಾನ ಎಷ್ಟು ಬೇಕೋ ಅಷ್ಟನ್ನೇ ಬಿಡಿಸ್ಬೇಕು. ಅದ್ ಬಿಟ್ಬಿಟ್ಟು ನಾನು ಓವರ್ ಆಗಿ ಬಿಡಿಸ್ತೀನಿ, ನಾನು ಇನ್ನೂ 10 ಪೇಜ್ ಬರೀತೀನಿ ಅಂತಂದ್ರೆ ಅದು ಆಗ್ದಲ್ಲ ಕೆಲಸ. ಕೆಲ್ಸಗಳು ಏನಿದೆ ಅಷ್ಟು ಮಾತ್ರ ನೋಡ್ಕೊಳ್ಳಿ. ಅದ್ ಬಿಟ್ಬಿಟ್ಟು ಬೇರೆ ಹುಡುಗರ ಜೀವನ ಈ ತರ ಹಾಳು ಮಾಡಕ್ ಹೋಗ್ಬಿಡಿ ಅಂತ ಕೆಲವರು ಹೇಳ್ತಿದ್ದಾರೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮುಖಾಂತರ ನಮ್ಗೆ ತಿಳಿಸಿ. ಮತ್ತೆ ನಿಮ್ ಮುಂದೆ ಬರ್ತೀನಿ.